ಅಣ್ಣ ಬೇಗ ಬಾ. ಗೌರಿ, ನಿನ್ನ ಸೋಲಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ, ನಿನ್ನ ನಾದಸ್ವರಕ್ಕೆ ನಾನ್ ಡಾನ್ಸ್ ಮಾಡ್ಬೇಕು ಅಂತ ಇವತ್ತಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಬಂತು ಮಜ್ಜಿಗೆ ಬಂತು. ಥ್ಯಾಂಕ್ ಯು. ಈಗ ತಣ್ಣಗಾಯ್ತಾ? ಬಹಳ ದೂರದಿಂದ ಬಂದಿದ್ದೀರಲ್ಲ. ಇದು ನಮ್ಮೂರ್ನಲ್ಲಿ ಶರ್ಟ್ ಹೊಲ್ಸಕ್ಕೆ ಅಂತ ತಗೊಂಡ್ ಬಟ್ಟೆ. ಒಂದೇ ಮೀಟರ್ ಇದೆ. ಹುಡುಕಿ ಹುಡುಕಿ ಈ ಊರ್ನಲ್ಲಿ ನನಗೆ ಇಷ್ಟವಾದ ಈ ಬಣ್ಣದ ಬಟ್ಟೆ ಇನ್ನೊಂದು ಮೀಟರ್ ಸಿಕ್ತು. ಇವೆರಡನ್ನೂ ಸೇರಿಸಿ ಹೊಲ್ದ್ಕೊಟ್ರೆ ಇನ್ಮುಂದೆ ನನಗೆ ಬಟ್ಟೆ ಹೊಲಿಯೋ ಕೆಲಸನೇ ಇರೋಲ್ಲ. ಸೂಜಿ ಚುಟ್ಕೊಳ್ತಾ? ಇಲ್ಲ, ಗಡಪಾರಿ ಚುಚ್ಕೊಳ್ತು ನನ್ ಗುಂಡಿಗೆಗೆ. ಆ ಎರಡು ಬಟ್ಟೆ ಹೊಲ್ದ್ರೆ ಒಂದಾಗಬಹುದು, ಆದ್ರೆ ನಮ್ಮಿಬ್ರು ಬಾಳು ಒಂದಾಗೋದು. ಗೌರವ, ಗೌರವ, ಏನಣ್ಣ? ಉಮಾ ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಕೆಳಗ್ ಬಿದ್ದು ಕರ್ಕೊಂಡೋಗಿದ್ವಿ. ಅರ್ಜೆಂಟ್ ಆಗಿ ಚೀಟಿನ ಔಷಧಿ ತಗೊಂಡೋಗ್ಬೇಕು. ನಮ್ಮ ಹತ್ರ ಯಾರ ಹತ್ರ ಕಾಸೇ ಇಲ್ವಲ್ಲ. ಈ ದುಡ್ಡು ತಗೊಂಡು ಔಷಧ ತಂದ್ಕೊಡಿ. ಇರಣ್ಣ, ನಾನ್ ಕೊಡ್ತೀನಿ. ಸರಿ ಸರ್, ಮತ್ತೆ ಪ್ರಶ್ನೆಗಳನ್ನ ಯಾವಾಗ ಕೇಳ್ತೀರಾ ಸರ್? ಬಿಡಲ್ಲ. ಏನ್ ಬಿಡಲ್ಲ? ನಿನ್ನ ಪ್ರಶ್ನೆಗಳನ್ನ ಕೇಳ್ದೆ ಬಿಡಲ್ಲ. ಬಂದಮ್ಮ. ನಾನ್ ಬರ್ಕೊಟ್ಟ ಔಷಧಿ ಎಲ್ಲ ತಂದ್ರ? ನೀವು ಹೀಗೆ ಮುಖ ನೋಡ್ತಾ ನಿಂತ್ರೆ ಮಗು ಪ್ರಾಣಕ್ಕೆ ಅಪಾಯ ಇದೆ. ಔಷಧಿ ತರಕ್ ದುಡ್ಡಿಲ್ಲಮ್ಮ. ಮಗು ಬೇಗ ಔಷಧಿ ತಗೊಂಡ್ಕೊಡು. ನರ್ಸ್, ನೀವೆಲ್ಲ ಸ್ವಲ್ಪ ಹೊರಡೆ. ಅಮ್ಮ ಗೌರಿ, ಔಷಧಿ ಖರ್ಚು 286 ರೂಪಾಯಿ ಆಯ್ತು. ಮಿಕ್ಕಿ ಚಿಲ್ಲರೆ ಇಲ್ಲಿದೆ. 500 ರೂಪಾಯಿ ಕೊಟ್ಟ ನಿನ್ ಚಿನ್ನದ ಪದಕಕ್ಕೆ. ತಗೊಳ್ಳಿ ಅತ್ತೆ, ಇನ್ನೇನಾದ್ರೂ ಖರ್ಚಿಗೆ ಬೇಕಾಗುತ್ತೆ. ನಿಮ್ ಮಗು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೇನು ಅಪಾಯ ಇಲ್ಲ. ಗಿಡ್ಡ, ಹೇಗಿದೀಯಾ? ಹಿಂಗಿದ್ದೀನಿ. ಹೋಗಿ ಹೋಗಿ ಇವನ್ನ ಮಾತಾಡ್ಸಿದ್ನಲ್ಲಪ್ಪ. ಛೆ, ಬಾಬಾ ಕೂತ್ಕೋ. ಏನ್ ಸರ್, ಅರ್ಜೆಂಟ್ ಆಗಿ ಏನೋ ಹೇಳ್ಕಳ್ಸಿದ್ರಂತೆ? ಅದು ಗೊತ್ತು ಗೊತ್ತು. ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು, ನನಗ್ ದುಡ್ಡು ಬೇಕು. ಆದ್ರೆ 20 ರೂಪಾಯಿಗೆ ಆಗಲ್ಲ ಸರ್, 50 ರೂಪಾಯಿ. ಯಾಕೆ ಅಷ್ಟೊಂದು ದುಡ್ಡು? ನೆನ್ನೆ ತಾರೀಕು ಎಷ್ಟು ಸರ್? 9. ಇವತ್ತು 10. ನೆನ್ನೆ 9 ಒಂದು ಸಂಖ್ಯೆ, ಇವತ್ತು 10 2 ಸಂಖ್ಯೆ. ಎಷ್ಟು ಬೇಗ ಬೆಳೆದ್ಬಿಟ್ಟಿದೆ ನೋಡಿ. ಸರಿ ಸರಿ ಕೊಡ್ತೀನಿ. ನೀನ್ ಒಳಗ್ ಬರುವಾಗ ನಿನ್ನ ಮಾತಾಡ್ಸಿದ್ರಲ್ಲ, ಅವಳು ಕಲ್ಯಾಣಿ ಅಂತ. ಪಕ್ಕದಲ್ಲಿದ್ದವರು ತಾಯಿ ಕೀರ್ವಾಣಿ. ಡಶ್ ಮನೆಯವರು. ಡಸ್ಸ? ಹ್ಞೂ ಸರ್. ಈ ಟಿವಿ ಬರೋದಕ್ಕೆ ಮನೆ ಮೇಲ್ಗಡೆ ದೊಡ್ಡದಾಗಿ ಬಾಂಡ್ಲಿ ತರ ಇಟ್ಟಿರ್ತಾರಲ್ಲ ಅದು. ಅಯ್ಯೋ, ಡಿಶ್ ಅದು. ಅದೇ ಅದೇ. ಈ ವ್ಯಾಪಾರಕ್ಕೆ ಅಂತ ಇವ್ರ ಗಂಡ ಅಮೆರಿಕಕ್ ಹೋದ್ರು. ಅಲ್ಲಿ 16 ವರ್ಷದ ಬುಸ್ ಅನ್ನೋ ಹುಡುಗಿನ ಮದ್ವೆ ಆಗ್ಬಿಟ್ರು. ಇವ್ರಿಗೆ ಡೆಶ್ ನ ಕಳ್ಸ್ಕೊಟ್ಬಿಟ್ರು. ಆವತ್ತಿನಿಂದ ಅವ್ರ ಅಲ್ಲೇ, ಇವ್ರು ಇಲ್ಲೇ. ಆದ್ರೂನು ಕಲ್ಯಾಣಿ ಹುಟ್ಟಿದ್ಲು. ಅದು ಹೇಗೆ? ಆ ಯಪ್ಪ ಊರ್ಗೋಗವಾಗ ಈ ಅಮ್ಮನ್ 3 ತಿಂಗಳಾಗಿತ್ತಲ್ಲ. ಕಲ್ಯಾಣಿಗೆ ಮದುವೆ ಆಗಿದ್ಯಾ? ಇಲ್ಲ. ಓಹೋ. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಸರ್. ಇವತ್ತಿಗೆ ಸಾಕು. ಎಷ್ಟಾಯ್ತು? ಒಂದ್ 500 ರೂಪಾಯಿ ಇದ್ರೆ ಕೊಟ್ಟಿರಿ ಸರ್. 500? ಮುಂದೆ ಪ್ರಶ್ನೆಗಳನ್ನ ಕೇಳ್ತಿರಲ್ಲ ಸರ್, ಆಗ ವಜಾ ಮಾಡ್ಕೊಂಡ್ರಾಯ್ತು. ನಮ್ಮ ಉಮ್ಮನ್ಗೆ ಹುಷಾರಿಂದ ಇದ್ದಾಗ ಗೌರಿ ಚಿನ್ನದ ಪದಕಗಳನ್ನ ಅಡ ಇಟ್ಟಿದ್ಲು. ಮತ್ತೆ ಅದನ್ನ ಬಿಡ್ಸ್ಕೊಂಬಂದು ನಾದಸ್ವರ ಕಟ್ಟಿದ್ರೆ ಚಂದ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಸರಿ ಸರಿ ಕೊಡ್ತೀನಿ. ನಾನು ಶಿಕಾರಿಗೆ ಹೋಗ್ಬೇಕು. ಯಾವ ಕಡೆ ಹೋದ್ರೆ ಚೆನ್ನಾಗಿರುತ್ತೆ? ನಮ್ಮ ದೇವಸ್ಥಾನದ ಎದುರುಗಡೆ ಸಮುದ್ರದ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆಯಲ್ಲ ಸರ್, ಅದ್ರ ಮೇಲೆ ಕೂತ್ಕೊಂಡ್ರೆ ನಿಮಗ್ ಶಿಕಾರಿನೂ ಆಗುತ್ತೆ, ತಣ್ಣ ಗಾಳಿನೂ ಬರುತ್ತೆ ಸರ್. ಇಷ್ಟು ದುಡ್ಡು ಎಲ್ಲಿಂದ ಬಂತು? ಬ್ಯಾಂಕ್ ಮ್ಯಾನೇಜರ್ ಇಲ್ವಾ, ಅವ್ರು ಕೊಟ್ರು. ಸುಮ್ನೆ ಕೊಟ್ರಾ? ಈ ಊರ್ಗ ಅವ್ರು ವಾಸಬರಲ್ವಾ, ಒಬ್ಬೊಬ್ಬರ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾರೆ.
ಅವ್ರಿಗೆ ಉತ್ತರ ಸಿಗುತ್ತೆ ನನಗ್ ದುಡ್ಡು ಸಿಗುತ್ತೆ. ಇವತ್ತು ಡಶ್ ಕಲ್ಯಾಣಿ ಬಗ್ಗೆ ಕೇಳಿದ್ರು, ಆ ದುಡ್ಡಿನಲ್ಲಿ ಈ ಪದಕಗಳನ್ನೆಲ್ಲ ತಂದ್ಬಿಟ್ಟೆ. ಅದಕ್ ಮುಂಚೆ ಯಾರ ಬಗ್ಗೆ ಕೇಳಿದ್ರು? ಕೇಳಿದ್ರು, ನಿನ್ ಬಗ್ಗೆನೆ. ಕಲ್ಯಾಣಿ, ಅಮ್ಮ, ಇಲ್ಲಿ ಏನ್ ಮಾಡ್ತಿದೀಯಮ್ಮ? ನನ್ನ ಹೃದಯ ಗೀತೆ. ಹೃದಯ ಗೀತೆ ಅಮ್ಮ. ಇದು ಶರಪಂಜರ, ಇದು ನನಗೂ ಹೆಂಡತಿ ಬೇಕು. ಅಯ್ಯೋ ಹುಚ್ಚಿ, ನನಗೂ ಗಂಡ ಬೇಕು. ಆ? ಹೊಸ ಕೆಸಟ್ ತಂದಿದ್ದೀನಿ, ಬಾ ನಾವಿಬ್ರು ನೋಡೋಣ. ಬಾ. ನೀನು ಬಂದೇ ಬರ್ತೀಯ ಅಂತ ನನಗ್ ಗೊತ್ತು. ಆದ್ರೆ ಈ ಸಲ ಮದುವೆ ಬೇಡ ಅಂತ ಮಾತ್ರ ಹೇಳ್ಬೇಡ. ನನ್ ಮದ್ವೆ ನಡೆಯೋದು ಮನುಷ್ಯನ್ ಜೊತೆ, ನಿನ್ನಂಥ ಮೃಗದ ಜೊತೆಲಲ್ಲ. ನನ್ನ ಮೃಗ ಮಾಡಿ ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬರೋ ಹಾಗೆ ಮಾಡಿದ್ದು ನೀನು. ಅದಕ್ಕೆ ನಿನ್ನೆ ನಾನು ಮದುವೆ ಆಗ್ತೀನಿ. ನನ್ ಜೀವ ಇರೋವರೆಗೂ ನನ್ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಕ್ಕಾಗಲ್ಲ. ಜಡೆ ಕಟ್ಟೋ ನಿನ್ಗೆ ಇಷ್ಟು ಪೊಗರಿದ್ರೆ ತೊಡೆ ತಟ್ಟೋ ಗಂಡು ನನಗೆಷ್ಟಿರ್ಬೇಕು? ಆ ಜಡೆ ಕಟ್ಟಕ್ಕೋಸ್ಕರನೇ ಮಹಾಭಾರತ ನಡೆದಿದ್ದು, ಗೊತ್ತಾ? ನಿಲ್ಲು. ಬಿಚ್ಚಿದ್ದ ಮುಡಿನ ಕಟ್ಸಿದ್ದು ಮಹಾಭಾರತ, ಕಟ್ಟಿದ್ದ ಜಡೆನ ಬಿಚ್ಚೋದೆ ಇಂದಿನ ಭಾರತ. ಕ್ಷಮಿಸ್ಬಿಡು. 3 ದಿವಸದಿಂದ ಇಲ್ಲೇ ಕೂತ್ಕೊಂಡು ಈ ಬೆಕ್ಕನು ಹಿಂಗೆ ಹಿಡ್ಕೊಂಡು ಬ್ಯಾಂಕ್ ದರೋಡೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೀವಿ. ಇವರು ಹೊಳಿತಾ ಇಲ್ವಲ್ಲ? ನನಗೂ ಹೊಳಿತಾ ಇಲ್ವಲ್ಲ. ನೀವು ಯೋಚನೆ ಮಾಡ್ತಿರೋದಕ್ಕೆ ಐಡಿಯಾ ಬೇಕು ಅಂದ್ರೆ ಬನ್ರಿ. ಗೊತ್ತಾಗೈತಾ ನಾವು ಯೋಚನೆ ಮಾಡ್ತಿರೋದು? ಹೆಂಗ್ ಮಾಡೋದು ಹೇಳೋ? ಸುಮ್ಮನೆ ಯಾಕೆ ಹೇಳ್ಬಿಡ್ಲಿ, ಒಂದು ಪ್ರಶ್ನೆಗೆ 20 ರೂಪಾಯಿ ಫೀಸ್ ಕೊಟ್ರೆ ಮಾತ್ರ ಹೇಳ್ತೀನಿ. 20 ರೂಪಾಯಿ ಕೊಟ್ರೆ ಐಡಿಯಾ ಹೇಳ್ತೀಯಾ? ಒಲೆಗಿಲೆ ಏನು ಇಲ್ಲ, ಅವನಿಗೆ ಬಹಳ ಸಂತೋಷ ಆದಾಗ ಹಿಂಗ್ ಮಾಡ್ತಾನೆ. ಬರ್ತಾ ಇದೆ, ಬರ್ತಾ ಇದೆ. ಏನ್ ಬರ್ತಾ ಇದೆ? ಬೇರು ಬೇರು ಬೇರು. ಅದಕ್ಕೆ ಯಾಕೆ ಒಳ್ಳೆ ಅದ್ರವಾಯಿ ಬಂದವಂತಾರ ಆಡ್ತಾ ಇದ್ಯಾ? ವರ್ಷ ಚಚ್ಚೆ. ಏನಿದು? ಕರ್ತಿಪ್ಪು. ಮುಖ ಒರ್ಸ್ಕೊಳಕ್ಕೆ ಇಷ್ಟೊಂದು ದೊಡ್ಡ ಖರ್ಚಪ್ಪ. ಇನ್ನು ನಿಂಗ್ ಚಡ್ಡಿ ಹೊಲ್ಸ್ಬೇಕು ಅಂತಂದ್ರೆ ಮಿಲ್ಲಲ್ಲಿರೋ ಬಟ್ಟೆ ಎಲ್ಲ ಬೇಕು. ಅದ್ ಬಿಡು, ಮೊದ್ಲು ಐಡಿಯಾ ಬೇಕು. ನಂಗ್ ದುಡ್ಡು ಬೇಕು. ಎಲ್ಲಿಂದ ಶುರು ಮಾಡ್ಬೇಕು? ಮೊದ್ಲು ಬ್ಯಾಂಕ್ ಬೀಗ ತೆಗಿಬೇಕು ಅಂದ್ರೆ ಕೀ ಬೇಕು. ಕೀ ಎಲ್ಲಿರುತ್ತೆ? ಬ್ಯಾಂಕ್ ಮ್ಯಾನೇಜರ್ ಹತ್ರ ಇರುತ್ತೆ. ಮ್ಯಾನೇಜರ್ ಎಲ್ಲಿರ್ತಾರೆ? ಮ್ಯಾನೇಜರು ನನಗ್ ಚೆನ್ನಾಗ್ ಗೊತ್ತು, ಅವ್ರು ನನ್ ಫ್ರೆಂಡ್. ಹೌದಾ? ಹೋಗಿ ಇಸ್ಕೊಂಡ್ ಬೇಡ ಬಾ. ನೀವು ಬೇಡ, ನಾನೇ ಹೋಗಿ 15 ನಿಮಿಷದಲ್ಲಿ ತಗೊಂಡ್ ಬಂದ್ಬಿಡ್ತೀನಿ. ಇಷ್ಟು ಬೇಗ ಇಸ್ಕೊಂಡ್ ಬಂದ್ಬಿಡ್ತೀಯ? ಇಲ್ಲಿರೋ ಪೊಲೀಸ್ನವ್ರು ಕರ್ಕೊಂಬರೋದು ಎಷ್ಟತ್ತ? ಪೊಲೀಸ್ 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 ಯಾಕೆ? ಬ್ಯಾಂಕ್ ದರೋಡೆ ಮಾಡ್ಬೇಕು ಅಂತಿದ್ದೀರಲ್ಲ, ನಿಮ್ಮನ್ನ ಹಿಡ್ಕೊಡಕ್ಕೆ. ಬೇಡ ಬೇಡ, ತಗೋ ತಗೋ, ಎಲ್ಲ ತಗೋ, ಎಲ್ಲ ನೀನೇ ಇಟ್ಕೋ. ಆದ್ರೆ ದಯವಿಟ್ಟು ಪೊಲೀಸ್ ಮಾತ್ರ ಇಟ್ಕೊಡ್ಬೇಡ. ಇನ್ಮೇಲೆ ಬ್ಯಾಂಕ್ ದರೋಡೆ ಮಾಡಲ್ಲ ಅಂತೇಳಿ ಮುರುಡೇಶ್ವರ ಮೇಲೆ ಆಣೆ ಮಾಡ್ರಿ. ಮುರುಡೇಶ್ವರ ಮೇಲೆ ಆಣೆ ಅಲ್ಲಲ್ಲ, ಅಲ್ಲಿ ದೇವ್ರು. ಮುರುಡೇಶ್ವರ ಮೇಲೆ ಆಣೆ ಆಗಿ ಇನ್ನು ಮೇಲೆ ನಾವು ಯಾವ ಬ್ಯಾಂಕ್ ದರೋಡೆನೂ ಮಾಡಲ್ಲ. ಇನ್ನೂ ಒಂದು, ಬೇಡ ಬೇಡ, ನಮ್ಮ ಹತ್ರ ದುಡ್ಡಿಲ್ಲ. ಇದು ಕೊಸ್ರು ಫ್ರೀ. ಇನ್ನು ಮೇಲಿಂದ ನೀವಲ್ಲ, ಬೇರೆ ಯಾರೇ ಬ್ಯಾಂಕ್ ದರೋಡೆ ಮಾಡಿದ್ರು ಕೂಡ ನಿಮ್ಮನ್ನೇ ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಿ. ತಕೋ. ಸಂಪಾದನೆ ಇನ್ನೂ ಜಾಸ್ತಿ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅಂಗ ಪ್ರದಕ್ಷಿಣೆ ಮಾಡಿ ಉಂಡಿಗೆ ಹಾಕ್ಬಿಟ್ ಬಾ. ಹೋಗು. ಗೊತ್ಬಿಡೆ ಯಾಕ್ರೆ ಗಡ್ತ್ಯ. ಅಯ್ಯಯ್ಯಯ್ಯ. ಹಲೋ ಮುರುಡೇಶ್ವರ, ಅವತ್ತೇ ಹೇಳಿದ್ನಲ್ಲ, ಇದು ಅದೇ ತರನೇ. ಕ್ರಾಕಿಗೆ ಮಲ್ಗೆ ಹೊತ್ತೊಂಡೋಗ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಯಾವ ಊರು, ಎಲ್ಲಿ, ಯಾವಾಗ ಡ್ಯಾನ್ಸ್ ಪ್ರೋಗ್ರಾಮು, ನಿಮ್ಗೆ ಯಾವಾಗ ಡೇಟ್ ಬೇಕು? ನಾನು ಬಂದಿರೋದು ನಿಮ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಫಿಕ್ಸ್ ಮಾಡಕ್ಕಲ್ಲ, ಮತ್ತೆ ನಿಮ್ ಮಗಳನ್ನ ಸೊಸೆ ಮಾಡ್ಕೊಳಕ್ಕೆ. ಕಲ್ಯಾಣಿ ಬಂದೆ. ಅಮ್ಮ ಕಲ್ಯಾಣಿ. ಏನಮ್ಮ? ಇವಳೇ ನನ್ ಮಗಳ ಕಲ್ಯಾಣಿ. ನಮಸ್ಕಾರ. ನಮಸ್ಕಾರ. ನೋಡಿದ್ರಾ, ಅವಳು ಬಟ್ಟೆ ತುಂಬಾ ಗೊಂಬೆ ನೋಡಿದ್ರಾ? ಅಷ್ಟೇ ಅಲ್ಲ, ಅವಳ ಜೀವನನೇ ನೃತ್ಯಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾಳೆ. ಇನ್ನವಳ ಮದ್ವೆ ನೋಡೋ ಅದೃಷ್ಟ ನಂಗೆಲ್ಲಿದೆ? ಅಂದ್ರೆ ಪ್ರೀತಿಸಿದವನ್ ಜೊತೆಲೂ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ವಂತ? ಏನಂದ್ರಿ? ನಿಮ್ ಮಗಳು ಕಾಲೇಜ್ನಲ್ಲಿ ಓದೋವಾಗ ನನ್ನ ಮಗ ವಿನೋದನ್ನ ಪ್ರೀತಿಸಿದಾಳೆ.
ಮೈಸೂರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ನನ್ನ ಮಗ ಬೇಕು ಅಂತಾನೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದಾನೆ. For more updates, like, comment, subscribe to our channel.